ಟೇಕಿಂಗ್ 1 crore ಡೊನೇಷನ್ ಆರ್ ಮ್ಯಾನೇಜ್ಮೆಂಟ್ ಸೀಟ್ ಆರ್ ಟೇಕ್ ಎ ಡ್ರಾಪ್ ಇಯರ್. ಈ ಎರಡರ ಮಧ್ಯೆ ತುಂಬಾ ಸ್ಟೂಡೆಂಟ್ಸ್ ಕನ್ಫ್ಯೂಷನ್ ಆಗಿರ್ತಾರೆ, ಇನ್ಕ್ಲೂಡಿಂಗ್ ಪೇರೆಂಟ್ಸ್. ಸೊ ಇವತ್ತು ನಾನು ಕಂಪೇರ್ ಮಾಡಿ ನಿಮಗೆ ಹೇಳ್ತೀನಿ. ಸೊ ವಾಟ್ ಇಸ್ ದ ಅಡ್ವಾಂಟೇಜಸ್ ಮತ್ತೆ ಡಿಸ್ಅಡ್ವಾಂಟೇಜಸ್ ಆಫ್ ಟೇಕಿಂಗ್ 1 crore ಡೊನೇಷನ್ ಸೀಟ್ ಆರ್ ಟೇಕಿಂಗ್ ಎ ಡ್ರಾಪ್ ಅನ್ನೋದು ಎರಡರ ಮಧ್ಯೆ ಕಂಪೇರ್ ಮಾಡಿ ನಿಮ್ಗೆ ತಿಳಿಸ್ತೀನಿ. ಅಂಡ್ ಲೇಟರ್ ಆನ್ ಯು ಕ್ಯಾನ್ ಡಿಸೈಡ್ ವಿಚ್ ಒನ್ ಇಸ್ ಬೆಟರ್ ಫಾರ್ ಯು ಅಂತ. ಓಕೆ, ಸೊ ವಿತೌಟ್ ವೇಸ್ಟಿಂಗ್ ಟೈಮ್ ಲೆಟ್ಸ್ ಗೆಟ್ ಇನ್ ದ ಟಾಪಿಕ್. ಎಸ್, ಕಂಪೇರ್ ಮಾಡ್ತೀನಿ ಫಸ್ಟ್ 1 crore ಡೊನೇಷನ್ ಸೀಟ್ ಮತ್ತೆ ಟೇಕಿಂಗ್ ಎ ಡ್ರಾಪ್ ಇಯರ್, ಈ ಎರಡರ ಮಧ್ಯೆ ಇರುವಂತ ಡಿಫರೆನ್ಸಸ್ ಏನು. ಸೊ ಫ್ಯಾಕ್ಟರ್ ವೈಸ್ ಮಾತಾಡಿದ್ರೆ ಫೈನಾನ್ಷಿಯಲ್ ಕಾಸ್ಟ್ ಆಗಿರ್ಬೋದು, ಟೈಮ್ ಇನ್ವೆಸ್ಟ್ಮೆಂಟ್ ಆಗಿರ್ಬೋದು, ಮೆಂಟಲ್ ಸ್ಟ್ರೆಸ್ ಆಗಿರ್ಬೋದು, ಎಕ್ಸಿಟ್ ಬ್ಯಾರಿಯರ್ಸ್ ಆಗಿರ್ಬೋದು, ಈ 4 ಬೇಸ್ ಮೇಲೆ ನಿಮಗೆ ವಾಟ್ ಇಸ್ ದ ಡಿಫರೆನ್ಸ್ ಅಂತ ಹೇಳ್ತೀನಿ. ಫಸ್ಟ್ 1 crore ಡೊನೇಷನ್ ಕೊಟ್ಟವರು ಫೈನಾನ್ಷಿಯಲ್ ಕಾಸ್ಟ್ ನೋಡಿ ಎಕ್ಸ್ಟ್ರೀಮ್ಲಿ ಹೈ, 1 CR ದಟ್ ಇಸ್ ಅಪ್ ಫ್ರಂಟ್. ಅದರ ಜೊತೆ ಟ್ಯೂಷನ್ ಫೀಸ್ ಇರುತ್ತೆ, ಓಕೆ, ಹಾಸ್ಟೆಲ್ ಫೀಸ್ ಇರುತ್ತೆ, ಮತ್ತೆ ಇನ್ಫ್ಲೇಷನ್. ಸೊ ಟೋಟಲ್ ಇಟ್ ಕ್ಯಾನ್ ಹಿಟ್ ಅಪ್ ಟು 1.2 CR ಟು 1.5 CR ವರೆಗೆ ಹೋಗುತ್ತೆ. ಅಂಡ್ ದ ನೆಕ್ಸ್ಟ್ ಒನ್ ಟೇಕಿಂಗ್ ಎ ಡ್ರಾಪ್ ಇಯರ್. ಹಬ್ಬ ಅಂತ ಅಂದ್ರೆ ನಿಮಗೆ ಒಂದು 50,000ದಿಂದ 2 ಲಕ್ಷವರೆಗೆ ನಿಮಗೆ ಕಾಸ್ಟ್ ಆಗುತ್ತೆ. ಹೇಗೆ ಸರ್ ಅಂತಂದ್ರೆ ನಿಮಗೆ ಓನ್ ಸ್ಟಡಿ ಏನಾದ್ರು ಸೆಲ್ಫ್ ಸ್ಟಡಿ ಮಾಡ್ತೀನಿ ಅಂತಂದ್ರೆ ನಿಮಗೆ 50,000 ವರೆಗೆ ಆಗುತ್ತೆ. ಹೇಗೆ ಟೆಸ್ಟ್ ಸೀರೀಸ್ಗಳಾಗಿರ್ಬೋದು, ಕೋಚಿಂಗ್ಗಳಾಗಿರ್ಬೋದು, ಓಕೆ, ಲೈಕ್ ರೆಂಟ್, ಬೇರೆ ಕಡೆ ನಾವು ಇರ್ತೀವಿ ಅಂತಂದ್ರೆ ರೆಂಟ್ಗಳಾಗಿರ್ಬೋದು, ಈ ಎಲ್ಲ ಸೇರಿ ನಿಮಗೆ 50,000 ಆಗುತ್ತೆ. ಸರ್ ನಾನು ಕೋಚಿಂಗ್ ತಗೋತೀನಿ ಅಂದ್ರೆ ಅಪ್ ಟು 2 lakhs ವರೆಗೆ ಹೋಗುತ್ತೆ. ಓಕೆನಾ? ಅಂಡ್ ಟೈಮ್ ಇನ್ವೆಸ್ಟ್ಮೆಂಟ್ ನೋಡಿ. ಸೊ ಇಲ್ಲಿ 1 crore ಡೊನೇಷನ್ ಕೊಟ್ಟವ್ರು ಇಮಿಡಿಯೇಟ್ ಆಗಿ ಅವ್ರನ್ನ ಪ್ರಾಕ್ಟೀಸ್ ನ ಸ್ಟಾರ್ಟ್ ಮಾಡ್ಬೋದು, ಅಂದ್ರೆ MBBS ಕೋರ್ಸ್ ನ ಸ್ಟಾರ್ಟ್ ಮಾಡ್ಬೋದು. ಕರೆಕ್ಟಾ? ಅವರಿಗೆ ಇಮಿಡಿಯೇಟ್ ಸ್ಟಾರ್ಟ್, ಯು ಸೇವ್ 1 full year ಅಂಡ್ ಸ್ಟಾರ್ಟ್ ಯುವರ್ ಮೆಡಿಕಲ್ ಜರ್ನಿ ರೈಟ್ ಅವೇ. ಅಂಡ್ ಇವರು 1 ವರ್ಷ ರಿಸ್ಕ್ ತಗೊಳ್ಬೇಕು, ರಿಸ್ಕ್ ಆಫ್ ಟೈಮ್. ಯು ಇನ್ವೆಸ್ಟ್ 1 full year ವಿತ್ ನೋ ಗ್ಯಾರಂಟೆಡ್ ಔಟ್ಕಮ್. ಯಾಕೆ ಇದು ನೋ ಗ್ಯಾರಂಟೆಡ್ ಔಟ್ಕಮ್ ಅಂತ ನಿಮ್ಗೆ ಅಪ್ಕಮಿಂಗ್ ಸ್ಲೈಡ್ ಗಳಲ್ಲಿ ಗೊತ್ತಾಗುತ್ತೆ. ಅಂಡ್ ಮೆಂಟಲ್ ಸ್ಟ್ರೆಸ್ ಏನಿರುತ್ತೆ, ಇವಾಗ ಯಾರು 1 crore ಡೊನೇಷನ್ ಕೊಟ್ಟು ಸೀಟ್ ತಗೊಂಡಿರ್ತಾರಲ್ಲ ಅವರು ಇವಾಗ ರಿಲ್ಯಾಕ್ಸ್ಡ್ ಆಗ್ತಾರೆ. ಬಟ್ ಲೇಟರ್ ಆನ್ ಪಾರ್ಟ್ ಅವ್ರಿಗೆ ಕಷ್ಟ ಆಗುತ್ತೆ. ಯಾಕೆಂದ್ರೆ ಈ 1 crore ಡೊನೇಷನ್ ಕೊಟ್ಟಿರ್ತಾರಲ್ಲ ಅದ್ರ ರಿಕವರಿ ಮಾಡಬೇಕು ಅಲ್ವಾ? ಅದರಿಂದ ಅವ್ರಿಗೆ ಲೇಟರ್ ಆನ್ ಸ್ಟ್ರೆಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಬಟ್ ಅದೇ ಈ ಟೇಕಿಂಗ್ ಡ್ರಾಪ್ ಇರ್ತಾರಲ್ಲ, ಡ್ರಾಪ್ ತಗೊಂಡವ್ರಿಗೆ ಏನಂತ ಮೆಂಟಲ್ ಸ್ಟ್ರೆಸ್ 1 year ವರೆಗೆ ಇರುತ್ತೆ. 1 year ನಾನು ಡ್ರಾಪ್ ತಗೊಂಡಿದ್ದೀನಿ, ನಾನು ಓದ್ಲೇಬೇಕು, ಓದೋ ಟೆನ್ಷನ್ ಇದ್ದೇ ಇರುತ್ತೆ ನೋಡಿ. ಇಮಿಡಿಯೇಟ್ ಸ್ಟ್ರೆಸ್, ಹೈ ಪ್ರೆಷರ್, ಐಸೋಲೇಷನ್ ಅಂಡ್ ದ ವಾಟ್ ಇಫ್ ಐ ಫೇಲ್ ಅಗೇನ್ ಆಂಗ್ಸೈಟಿ. ಓಕೆ, ಸೊ ಈ ಆಂಗ್ಸೈಟಿ ಅನ್ನೋದು ಇದ್ದೇ ಇರುತ್ತೆ. ಸರ್ ಮತ್ತೆ ನಾನು ಫೇಲ್ ಆದ್ರೆ ನಾನು ಏನ್ ಮಾಡ್ಬೇಕು ಅನ್ನೋದೊಂದು ಆಂಗ್ಸೈಟಿ ಇದ್ದೇ ಇರುತ್ತೆ, ಭಯ ಇದ್ದೇ ಇರುತ್ತೆ. ಅಂಡ್ ಎಕ್ಸಿಟ್ ಬ್ಯಾರಿಯರ್ಸ್. ಸೊ ಕೆಲವು ಸ್ಟೂಡೆಂಟ್ಸ್ಗಳು ಡ್ಯೂ ಟು ಸರೌಂಡಿಂಗ್ ಸರ್ಕಮ್ಸ್ಟೆನ್ಸಸ್ ಅಂತ ಹೇಳ್ಬೋದು, ಅಥವಾ ಸುತ್ತಮುತ್ತಲಿರುವಂತ ಒತ್ತಡಗಳಿಂದ ಆಗಿರ್ಬೋದು, ಈ ಮೆಡಿಕಲ್ ಫೀಲ್ಡ್ಗೆ ಜಾಯ್ನ್ ಆಗ್ಬೇಕಂತ ಅನ್ಕೊಂಡಿರ್ತಾರೆ. ಲೆಟ್ಸ್ ಇದು ನೀಟ್ ಬರ್ದು ಮೆಡಿಕಲ್ ಆಫೀಸರ್ ಆಗೋಣ ಅಥವಾ ಡಾಕ್ಟರ್ ಆಗೋಣ ಅಂತ ಇರ್ತಾರ. ಓಕೆ, ಅಂತವ್ರಿಗೆ ಲೇಟರ್ ಆನ್ ಅವ್ರಿಗೆ ಗೊತ್ತಾದ್ರೆ ಐ ಆಮ್ ನಾಟ್ ಫಿಟ್ ಟು ಬಿ ಕಂಟಿನ್ಯೂ ವಿತ್ MBBS ಅಂತಂದ್ರೆ ಅವಾಗೇನು ಪ್ರಾಬ್ಲಮ್ಸ್ ಆಗುತ್ತೆ. ಈ 1 CR ಡೊನೇಷನ್ ಕೊಟ್ಟವ್ರಿಗೆ ಏನಾಗುತ್ತೆ, ಟ್ರಾಪ್ಡ್. ಇಫ್ ಯು ರಿಯಲೈಸಿಂಗ್ MBBS ಇಸ್ ನಾಟ್ ಫಾರ್ ಯು ಇನ್ 2 years, ಡ್ರಾಪಿಂಗ್ ಔಟ್ ಮೀನ್ಸ್ ಎ ಕ್ಯಾಟಾಸ್ಟ್ರೋಫಿಕ್ ಫೈನಾನ್ಷಿಯಲ್ ಲಾಸ್. ನೀವು 1 CR ಕಟ್ಟಿರ್ತೀರಾ, ಅದು ವಾಪಸ್ ಬರಲ್ಲ, ಗೊತ್ತಿರುತ್ತೆ. ಕರೆಕ್ಟಾ? ಸೊ ಆ ರೀಸನ್ ಇಂದ ಇವರಿಗೆ ಜಾಸ್ತಿ ಲಾಸ್ಗಳಿರುತ್ತೆ. ಟೇಕಿಂಗ್ ಅ ಡ್ರಾಪ್ ಇಯರ್, ಯಾರು ಡ್ರಾಪ್ ನ ತಗೊಂಡಿರ್ತಾರೆ ಅವ್ರಿಗೆ ಈ ಎಕ್ಸಿಟ್ ಬ್ಯಾರಿಯರ್ ಅನ್ನೋದು ತುಂಬಾ ಈಸಿ ಆಗುತ್ತೆ. ಯಾಕೆ? ಫ್ಲೆಕ್ಸಿಬಲ್ ಆಗಿರುತ್ತೆ. ಇಫ್ ದ ಡ್ರಾಪ್ ಇಯರ್ ಫೇಲ್ಸ್, ನೀವೇನ್ ಮಾಡ್ಬೋದು, ಈ ಕ್ಯಾನ್ ಪೈವೋಟ್ ಟು ದ ಅದರ್ ಫೀಲ್ಡ್ಸ್ ಲೈಕ್ BS ಆಗಿರ್ಬೋದು, ಬಯೋಟೆಕ್ ಆಗಿರ್ಬೋದು, BDS ಆಗಿರ್ಬೋದು, ವಿತ್ ಮಿನಿಮಲ್ ಫೈನಾನ್ಷಿಯಲ್ ಡ್ಯಾಮೇಜ್ ಆಗಿರುತ್ತೆ. ಅಂದ್ರೆ ನಿಮಗೆ 2 lakhs ಡ್ಯಾಮೇಜ್ ಆಗುತ್ತೆ. ಅದು ಡ್ಯಾಮೇಜ್ ಅಂತ ಕರೆಯಲ್ಲ, ಅದು ಎಕ್ಸ್ಪೀರಿಯನ್ಸ್ ಅಂತ ಕರಿತೀವಿ. ಬಟ್ CR ಅನ್ನೋದು ಇಟ್ ಇಸ್ ಟೂ ಮಚ್ ಅಲ್ವಾ, ರೈಟ್? ಅಂಡ್ ದ ನೆಕ್ಸ್ಟ್ ಒನ್ ನೋಡಿದ್ರೆ 1 crore ರಿಯಾಲಿಟಿ ಚೆಕ್. ಏನು? ರಿಟರ್ನ್ ಆಫ್ ಇನ್ವೆಸ್ಟ್ಮೆಂಟ್. ನೀವು ಏನ್ ಕೊಟ್ಟಿದ್ರೆ ಅದಕ್ಕೆ ನಿಮಗೆ ರಿಟರ್ನ್ ಬರುತ್ತಾ? ಇವಾಗ ನೀವು 1 CR ಕಟ್ತೀರಾ, ಅದಕ್ಕೆ 1 CR ನೀವು ಗಳಿಸೋದಾದ್ರೆ ಎಷ್ಟು ದಿನ ಆಗತ್ತೆ? ಈ ತರ ನೀವು ಫೈನಾನ್ಷಿಯಲ್ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಬೇಕು. ಮೆಡಿಸನ್ ಇಸ್ ನೋ ಲಾಂಗರ್ ಕ್ವಿಕ್ ಪಾತ್ ಫಾರ್ ವೆಲ್ತ್. ಓಕೆ, ಸೊ ಇವಾಗ ನಾವೇನ್ ಹೇಳ್ತೀವಿ ಅಂತಂದ್ರೆ ಈ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ, ಅವಾಗ ನಿಮಗೆ 1 CR ಬರಲ್ಲ. ಇಟ್ ವಿಲ್ ಟೇಕ್ ಎ ಟೈಮ್. ಓಕೆ, ನೋಡೋದಾದ್ರೆ medicine is no longer a quick path to well. Let's look at the timeline. MBBS 5.5 years, MD ಅಥವಾ MS post graduation ನಿಮಗೆ 3 years, ಟೋಟಲ್ ಎಷ್ಟಾಯ್ತು? 8.5 years ಆಯ್ತು. ಅಂಡ್ MBBS ಡಿಗ್ರಿ ಅಲೋನ್ ಹೋಲ್ಡ್ಸ್ ಅ ವೆರಿ ಲಿಟಲ್ ಮಾರ್ಕೆಟ್ ವ್ಯಾಲ್ಯೂ ಟುಡೇ. ಸೊ ಅದನ್ನೇ ಹೇಳಿದ್ದು ನಿಮಗೆ, ಬರೀ MBBS ಮಾಡೋದ್ರಿಂದ ನಿಮಗೆ ಅಷ್ಟೊಂದು ಗ್ರೋತ್ ಇರಲ್ಲ. ಓಕೆ, ಸೊ ಲಿಮಿಟೆಡ್ ಜಾಬ್ ಇರುತ್ತೆ. ಓಕೆನಾ? ಅಂಡ್ ನೆಕ್ಸ್ಟ್ ನೋಡಿದ್ರೆ ಟು ಅರ್ನ್ ಹೈ ಇನ್ಕಮ್ ಯು ಮಸ್ಟ್ ಡೂ ಅ PG. ಈ PG ಮಾಡ್ಬೇಕಂದ್ರೂ ಸಹಿತ, ಓಕೆ, ಈ PG ಮಾಡ್ಬೇಕಂದ್ರೂ ಸಹಿತ ನೀವು ಎಕ್ಸಾಮ್ ಬರಿಬೇಕಾಗತ್ತೆ ಅಥವಾ ಹೆವಿ ಡೊನೇಷನ್ ಕಟ್ಟಬೇಕಾಗತ್ತೆ. ಇವಾಗ ಸಿಂಪಲ್ ಕ್ಯಾಲ್ಕುಲೇಷನ್ ಮಾಡೋಣ. ಇಫ್ ಯುವರ್ ಫ್ಯಾಮಿಲಿ ಸ್ಪೆಂಡ್, ಓಕೆ, ಸೊ ಇಫ್ ಯುವರ್ ಫ್ಯಾಮಿಲಿ ಸ್ಪೆಂಡಿಂಗ್ 1 CR on MBBS, you earn standard starting stipend or a salary of 60,000 to 80,000 per month as a medical officer. It will take you over 12 to 15 years just to break even on the principal amount. ನೀವು 1 CR ಇನ್ವೆಸ್ಟ್ ಮಾಡಿರ್ತಲ್ಲ,
ಬರೀ ಪ್ರಿನ್ಸಿಪಲ್ ಅಮೌಂಟ್ ತೆಗಿಯಕ್ಕೆ ನಿಮಗೆ 12ರಿಂದ 15 ವರ್ಷ ಆಗುತ್ತೆ. ಇಲ್ಲ ಸರ್, ಸ್ವಲ್ಪ ಈಗಿನ ಟ್ರೆಂಡ್ ಪ್ರಕಾರ ಸ್ವಲ್ಪ ಸ್ಯಾಲರೀಸ್ ಜಾಸ್ತಿ ಆಗಿದ್ರು ಸಹಿತ 8ರಿಂದ 10 ವರ್ಷ ಬೇಕೇ ಬೇಕಾಗತ್ತೆ. 10 ವರ್ಷ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ನಿಮ್ಮ ಲೈಫ್ ಅಲ್ಲಿ 10 ವರ್ಷ ಬರೀ ಆ 1 CR ನೇ ತೀರ್ಸಕ್ಕಿದ್ರೆ ಅದ್ರ ಮೇಲಿರುವಂತ ಇಂಟ್ರೆಸ್ಟ್ ನ ತೀರ್ಸೋಕೆ ಎಷ್ಟು ವರ್ಷ ಕಷ್ಟಪಡಬೇಕು? ಜಸ್ಟ್ ಯೋಚನೆ ಮಾಡಿ, ಓಕೆನಾ? ಅಂಡ್ ದ ನೆಕ್ಸ್ಟ್ ಒನ್ ನೋಡಿದ್ರೆ, from purely financial standpoint, the return of investment is incredibly poor on spending 1 CR. Okay, it is not a good idea ಅಂತ ಹೇಳ್ತೇನೆ, ಬಟ್ ಇಟ್ ಇಸ್ ಅ ಗುಡ್ ಐಡಿಯಾ. ಯಾರಿಗೆ? ನೆಕ್ಸ್ಟ್ ಹೇಳ್ತೀನಿ, ಓಕೆನಾ? ಯಾರ್ದು ಕಾಸ್ಟ್ ಜಾಸ್ತಿ ಇದೆ, ಓಕೆ, ವೆಲ್ತ್ ಜಾಸ್ತಿ, ಅವ್ರು ದೇ ಕ್ಯಾನ್ ಗೋ ಹೆಡ್, ಓಕೆನಾ? ಇಲ್ಲಿ ನೆಕ್ಸ್ಟ್ ಎಕ್ಸಾಮ್, ಓಕೆ, ಸೊ ನೆಕ್ಸ್ಟ್ ಎಕ್ಸಾಮ್ ಈಕ್ವಲೈಸರ್. ಇಲ್ಲಿ ಇವಾಗ ಸದ್ಯಕ್ಕೆ ಅಂದ್ರೆ ಒಂದು ಪ್ರಪೋಸ್ಡ್ ಇದೆ, ಏನಂತಂದ್ರೆ ನ್ಯಾಷನಲ್ ಎಕ್ಸಿಟ್ ಟೆಸ್ಟ್ ಅಂತ. ಏನಕ್ಕೆ ಅಂದ್ರೆ PG ಮಾಡಕ್ಕೆ ಇದು ಕಂಪಲ್ಸರಿ. ಓಕೆ, ಇವಾಗ ನಿಮಗೆ ನೋಡಿ, ಈ ಸೆಟ್ ಟು ಬಿಕಮ್ ಎ ಮ್ಯಾಂಡೇಟರಿ ಲೈಸೆನ್ಸಿಂಗ್ exam to practice and get a PG seat. Whether you graduated from a top tier government medical college for 50,000 a year or a private college via 1 CR donation, everyone writes the same exam. ನೋಡಿ, ನೀವು ಗವರ್ಮೆಂಟ್ ಎಕ್ಸಾಮ್ ಅಲ್ಲಿ ಓದ್ಲಿ, ಓಕೆ, ಬರೀ 50,000 ಕೊಟ್ಟು ಜಾಯ್ನ್ ಆಗಿರ್ತಾರೆ ಗವರ್ಮೆಂಟ್ ಮೆಡಿಕಲ್ ಕಾಲೇಜ್ ಅಲ್ಲಿ. ಇನ್ನೊಬ್ರು ಇರ್ತಾರೆ 1 CR ಕೊಟ್ಟು ಮ್ಯಾನೇಜ್ಮೆಂಟ್ ಕೋಟಾದಲ್ಲಿ ಜಾಯ್ನ್ ಆಗಿರ್ತಾರೆ. ಇಬ್ರು ಸಹಿತ ಎಕ್ಸಾಮ್ ಬರೀಲೇಬೇಕು, ಅದು ಕಂಪಲ್ಸರಿ ಬರೀಬೇಕು, ಓಕೆನಾ? ಅಂಡ್ ಇನ್ನೊಂದು ಸರ್, ಈ 1 CR ಕೊಟ್ಟವರು ಇವಾಗ್ಲೂ ಸಹಿತ ಸ್ಟ್ರಗಲ್ ಆದ್ರೆ ಅವ್ರು 1 CR ಕೊಟ್ಟಾದ್ಮೇಲೆ ಅವ್ರ ಫೌಂಡೇಶನ್ಸ್ ಮೇಲೆ, ಸ್ಟಡೀಸ್ ಮೇಲೆ ಜಾಸ್ತಿ ಕಾನ್ಸಂಟ್ರೇಷನ್ ಕೊಟ್ಟು ಓದಿದ್ರೆ ದಟ್ ವಿಲ್ ಬೆನಿಫಿಟ್. PGನ ಕ್ಲಿಯರ್ ಮಾಡೋ ಚಾನ್ಸ್ ಇರುತ್ತೆ. ಅವಾಗ್ಲೂ ಸಹಿತ ಇಂಪ್ರೂವ್ ಆಗ್ಲಿಲ್ಲ ಅಂದ್ರೆ ಅಗೇನ್ ದೇ ಹ್ಯಾವ್ ಟು ಪೇ ಡೊನೇಷನ್. ಅದು ಇಂಪಾಸಿಬಲ್. ಓಕೆ, ಸೊ ಇಂಪಾಸಿಬಲ್ ಅಂದ್ರೆ ಇದ್ದವ್ರು ಕಟ್ಬಿಡ್ತಾರೆ. ಇಲ್ಲಿ ಹೇಳ್ತಿರೋದು PG ಸೀಟ್ ತಗೋಬೇಕಂದ್ರೆ ವಿತೌಟ್ ಸ್ಪೆಂಡಿಂಗ್, ಓಕೆ, ಸೊ ವಿತೌಟ್ ಸ್ಪೆಂಡಿಂಗ್ ಅಂದ್ರೆ ಇಟ್ ಇಸ್ ಹೈಲಿ ಡಿಫಿಕಲ್ಟ್. ನೀವು ಓದ್ಲೇಬೇಕು ಅಲ್ವಾ? ಇಲ್ಲ ಸರ್, ನನ್ಗೆ ಅಷ್ಟೇ PG ಸೀಟ್ ಏನಿದೆಲ್ಲ, PG ಸೀಟ್ ತಗೋಬೇಕಂದ್ರೆ ಮತ್ತೆ ನೀವೇನು ಕ್ರೋರ್ಸ್ ಗಟ್ಲೆ ಕಟ್ಟಿದ್ರಲ್ಲ, ಅದೇ ಕ್ರೋರ್ಸ್ ಗಟ್ಲೆ ನೀವು ಕಟ್ಟಬೇಕಾಗತ್ತೆ, ಓಕೆನಾ? ರೈಟ್. ಸೊ ನೆಕ್ಸ್ಟ್ ನೋಡಿದ್ರೆ ಡ್ರಾಪ್ ಇಯರ್. ಎ ಡ್ರಾಪ್ ಇಯರ್ ರಿಕ್ವೈರ್ಸ್ ಎಕ್ಸ್ಟ್ರೀಮ್ ಎಮೋಷನಲ್ ರೆಸಲೆನ್ಸ್. ತುಂಬಾ ಎಮೋಷನಲ್ ಪ್ರೆಷರ್ ಇರುತ್ತೆ. ಯಾರ್ಯಾರು ಹೇಳ್ತಾರೆ ಫೇಲ್ ಆಗಿದೆ ಅಂತ ಹೇಳಿ, ಅದೆಲ್ಲ ತಲೆ ಕೆಡಿಸ್ಕೋಬಾರ್ದು. ಓಕೆ, ಸೊ ಅವೆಲ್ಲ ಎಮೋಷನಲ್ ಸ್ಟ್ರೆಸ್ ಇದ್ದಿರುತ್ತೆ, ಅದನ್ನ ಇಗ್ನೋರ್ ಮಾಡಬೇಕು ಇಫ್ ಯು ವಾಂಟ್ ಗುಡ್ ರ್ಯಾಂಕಿಂಗ್ ಅಂಡ್ ಗುಡ್ ಕಾಲೇಜ್. ಸೊ ನೀವು ಸ್ಟಡಿ ಮೇಲೆ ಬಿಟ್ಟು ಬೇರೆ ಯಾವ್ದ್ರ ಮೇಲೆ ಕಾನ್ಸಂಟ್ರೇಷನ್ ಮಾಡಂಗಿಲ್ಲ, ಓಕೆನಾ? ನೀಟ್ ಕಾಂಪಿಟೇಷನ್ ಇಸ್ ಅ ಕಟ್ ಥ್ರೋಟ್ ಅಂಡ್ ಮಾರ್ಕ್ಸ್ ಇನ್ಫ್ಲೇಷನ್ ಇಸ್ ರಿಯಲ್. ನೀವು ನೋಡಿ, ಇವಾಗ ಮಾರ್ಕ್ಸ್ ಇನ್ಫ್ಲೇಷನ್ ಅನ್ನೋದು ರಿಯಲ್ ಆಗ್ಬಿಟ್ಟಿದೆ. ಈಗ ನಮ್ದು ಕರ್ನಾಟಕ ಆಗಿರೋದ್ರಿಂದ ಕೇಸರಿ ನೋಡ್ಕೊಳ್ಳಿ, ಲಾಸ್ಟ್ ಇಯರ್ ಈ ವರ್ಷ ಕಂಪೇರ್ ಮಾಡ್ಕೊಳ್ಳಿ. ಸೊ ಲಾಸ್ಟ್ ಇಯರ್ ಯಾರು ಇವಾಗ ಫಾರ್ ಎಕ್ಸಾಂಪಲ್ ಎಕ್ಸ್ ಮಾರ್ಕ್ಸ್ ತಗೊಂಡ್ರೆ ಈ ತರ ಒಂದು ರ್ಯಾಂಕಿಂಗ್ ಬರ್ತದೆ, ಇವಾಗ ಅದಕ್ಕಿಂತ ಜಾಸ್ತಿ ರ್ಯಾಂಕಿಂಗ್ ಬರ್ತಾ ಇದೆ. ಲೈಕ್ 500,000 ಒಳಗಡೆ ಬರೋ ರ್ಯಾಂಕ್ ಇವಾಗ 3,000 5,000 ಬರ್ತಾ ಇದೆ. ಸೊ ಈ ಇನ್ಫ್ಲೇಷನ್ ಅನ್ನೋದು ರಿಯಲ್ ಆಗಿರುತ್ತೆ. ಅಂಡ್ ಎ ಡ್ರಾಪ್ ಇಯರ್ ಓನ್ಲಿ ವರ್ಕ್ಸ್ ಇಫ್ ಯು ಹ್ಯಾವ್ ಐಡೆಂಟಿಫೈಡ್ ಎಕ್ಸಾಕ್ಟ್ಲಿ ವೈ ಯು ಮಿಸ್ಡ್ ಔಟ್ ದಿಸ್ ಟೈಮ್. ಈ ವರ್ಷ ನೀವು ಯಾಕೆ ಮಿಸ್ ಮಾಡ್ಕೊಂಡ್ರಿ ಅನ್ನೋದು ನಿಮಗೆ ಪ್ರಾಪರ್ ಆಗಿ ಗೊತ್ತಿರಬೇಕು ಇಫ್ ಯು ವಾಂಟ್ ಟೇಕ್ ಎ ಡ್ರಾಪ್. ಸುಮ್ಮನೆ ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಅಂತ ತಗೊಂಡ್ರೆ ನಿಮಗೆ ವರ್ಕೌಟ್ ಆಗಲ್ಲ. ಸೇಮ್ ಮಿಸ್ಟೇಕ್ ಅಗೇನ್ ಯು ವಿಲ್ ಡೂ ಇಟ್, ಓಕೆ? ಸೊ ಇವಾಗ ನಿಮಗೆ ಎಕ್ಸಾಂಪಲ್ ನೋಡಿದ್ರೆ ವಾಟ್ ಆರ್ ದ ಮಿಸ್ಟೇಕ್ಸ್ ಅಂತಾನೆ, ಫಿಸಿಕ್ಸ್ ಅಲ್ಲಿ ವೀಕ್ ಅಂತ. ಫಿಸಿಕ್ಸ್ ಅಲ್ಲಿ ಯಾರು ವೀಕ್ ಇರಲ್ಲ ಸ್ಟೂಡೆಂಟ್ಸ್, ನಾ ಹೇಳ್ತೀನಲ್ಲ. ಸೊ ಈ ನೀಟ್ ಎಕ್ಸಾಮ್ ಅಂತ ಅಂದ್ರೆ ಸಾಕು, ಅವ್ರ ಕಾನ್ಸಂಟ್ರೇಷನ್ ಎಲ್ಲ ಬಯೋ ಕಡೆ ಹೋಗ್ಬಿಡುತ್ತೆ, ಯಾವ್ದು ಬಾಟ್ನಿ ಝೂಲಾಜಿ ಕಡೆ, ಸ್ವಲ್ಪ ಕಾನ್ಸಂಟ್ರೇಷನ್ ಕೆಮಿಸ್ಟ್ರಿ ಕಡೆ ಹೋಗುತ್ತೆ. ಫಿಸಿಕ್ಸ್ ನ ಇಗ್ನೋರ್ ಮಾಡ್ಬಿಡ್ತಾರೆ. ಫಿಸಿಕ್ಸ್ ಅಲ್ಲಿ ಚೆನ್ನಾಗಿ ಓದ್ತಿದ್ರು ಸಹಿತ ಫಿಸಿಕ್ಸ್ ಇಗ್ನೋರ್ ಮಾಡೋದ್ರಿಂದ ನಿಮ್ಮ ಮಾರ್ಕ್ಸ್ ಕಮ್ಮಿ ಆಗುತ್ತೆ. ಮಾರ್ಕ್ಸ್ ಕಮ್ಮಿ ಆಗೋದ್ರಿಂದ ನಿಮಗೆ ಸೀಟ್ ಸಿಗಲ್ಲ, ಓಕೆನಾ? ಸೊ ನೋಡಿ, ಎಕ್ಸಾಂಪಲ್ ವೀಕ್ ಫಿಸಿಕ್ಸ್, ಪವರ್ ಟೈಮ್ ಮ್ಯಾನೇಜ್ಮೆಂಟ್ ಅಂಡ್ ಎಕ್ಸಾಮ್ ಆಂಗ್ಸೈಟಿ. ಸೊ ಸ್ವಲ್ಪ ಜನ ಏನ್ ಮಾಡ್ತಾರೆ, ಚೆನ್ನಾಗಿ ಓದಿದ್ರು ಸಹಿತ ಎಕ್ಸಾಮ್ ಅಲ್ಲಿ ಹೋದಾಗ ಎದುರ್ಕೊಂಡು ಆ ಎಕ್ಸಾಮೇ ಚೆನ್ನಾಗಿ ಬರೆಯಲ್ಲ. ಯಾಕೆಲ್ಲ ಮರ್ತೋಗ್ಬಿಡ್ತಾರ, ಓಕೆನಾ? ಅಂಡ್ ಹ್ಯಾವ್ ಅ ಡಿಸಿಪ್ಲಿನ್ ಟು ಫಿಕ್ಸ್ ಇಟ್. ಏನಾದ್ರೂ ಇವೆಲ್ಲ ಇತ್ತಂದ್ರೆ ವೀಕ್ ಫಿಸಿಕ್ಸ್ ಮತ್ತೆ ಪವರ್ ಮ್ಯಾನೇಜ್ಮೆಂಟ್, ಟೈಮ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಅಥವಾ ಎಕ್ಸಾಮ್ ಆಂಗ್ಸೈಟಿ ಇದ್ರೆ ಅವುಗಳನ್ನ ಫಿಕ್ಸ್ ಮಾಡುವಂತ ಡಿಸಿಪ್ಲಿನ್ ನಿಮ್ಮ ಹತ್ರ ಇರಬೇಕು, ಓಕೆ? ರೈಟ್ ಸರ್. ಅಂಡ್ ನೆಕ್ಸ್ಟ್ ನೋಡಿದ್ರೆ ವಿಚ್ ಆಪ್ಷನ್ ಇಸ್ ಬೆಟರ್ ಫಾರ್ ಯು? ಯಾವುದು ಸರ್, 1 CR ಕೊಟ್ಟು ನಾನು ಜಾಯ್ನ್ ಆಗ್ಲಾ ಅಥವಾ ನಾನು ಡ್ರಾಪ್ ತಗೊಳ್ಳ ಅನ್ನೋ ನಿಮ್ಮ ಕ್ವಶನ್ಗೆ ಇಲ್ಲಿ ಆನ್ಸರ್ ಸಿಗುತ್ತೆ. ಇಲ್ಲಿ ನಾನು ಎರಡು ಸಿನಾರಿಯೋನ ಕನ್ಸಿಡರ್ ಮಾಡ್ಕೋತೀನಿ, ಸಿನಾರಿ ಎ ಅಂಡ್ ಸಿನಾರಿ ಬಿ. ಸೊ ಫಸ್ಟ್ ಸಿನಾರಿ ಎ ಅಲ್ಲಿ ನೋಡೋಣ. ಟೇಕ್ ದ 1 CR ಸೀಟ್ ಇಫ್ ನೀವು 1 CR ಸೀಟ್ ನ ತಗೊಂಡ್ಬಿಡಿ. ಯಾವಾಗ? ಫೈನಾನ್ಷಿಯಲ್ ಅಬಂಡೆನ್ಸ್. ಹೆಂಗೆ? ಯುವರ್ ಫ್ಯಾಮಿಲಿ ಕ್ಯಾನ್ ಅಫೋರ್ಡ್ 1 CR ವಿತೌಟ್ ಟೇಕಿಂಗ್ ಎಜುಕೇಶನ್ ಲೋನ್. ಓಕೆ, ಲೋನ್ ಇಲ್ಲ ಸರ್ ನಮ್ಮ ಹತ್ರ ತುಂಬಾ ದುಡ್ಡಿದೆ, ಎಸ್ ಯು ಕ್ಯಾನ್ ಗೋ ಹೆಡ್. ಸೆಲ್ಲಿಂಗ್ ಎಸೆನ್ಷಿಯಲ್ ಪ್ರಾಪರ್ಟಿ, ಎಸ್ ಯು ಕ್ಯಾನ್ ಗೋ ಹೆಡ್. ಡಿಪ್ಪಿಂಗ್ ಇಂಟು ಅವರ್ ಪೇರೆಂಟ್ಸ್ ರಿಟೈರ್ಮೆಂಟ್ ಫಂಡ್ಸ್, ಇದು ಇಂಪಾರ್ಟೆಂಟ್. ಅವ್ರ ಕೊನೆ ಗಳಿಗೆಯಲ್ಲಿ ಇಟ್ಕೊಂಡಿರ್ತಾರೆ, ಬಟ್ ಅದನ್ನ ನೀವು ಯೂಸ್ ಮಾಡ್ಕೊಂಡ್ರೆ ಕೊನೆಗೆ ಅವ್ರಿಗೆ ಏನ್ ಸಿಗುತ್ತೆ ಇದೆಲ್ಲ ಯೋಚನೆ ಮಾಡಲಿ ಅಂದ್ರೆ ಗೋ ಹೆಡ್, ಡಿಪ್ಪಿಂಗ್ ಇಂಟು ಯುವರ್ ಪೇರೆಂಟ್ಸ್ ರಿಟೈರ್ಮೆಂಟ್ ಅಮೌಂಟ್. ಅಂಡ್ ಸೆಕೆಂಡ್ ಒನ್, ಸ್ಕೋರ್ ಇಸ್ ಡೀಸೆಂಟ್ ಬಟ್ ಶಾರ್ಟ್ ಆಫ್ GMC. ಇಲ್ಲಿ ಕ್ಯಾಂಡಿಡೇಟ್ ಇಸ್ ಗುಡ್, ಏನೋ ಸ್ವಲ್ಪ ಸ್ಮಾಲ್ ಮಿಸ್ಟೇಕ್ ಆಗಿರೋದ್ರಿಂದ ಅವ್ರಿಗೆ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ತಪ್ಪೋಗಿರುತ್ತೆ. ಅವಾಗ ನೀವೇನ್ ಮಾಡಬೇಕು, ಯು ಸ್ಕೋರ್ಡ್ ಅರೌಂಡ್ 450 to 550. ದಿಸ್ ಪ್ರೂವ್ಸ್ ಯು ಹ್ಯಾವ್ academic capability and basic concept clarity to survive the rigorous MBBS curriculum. You just missed the brutal government cutoff. Avaga you can go ahead for 1 crore seat. And the next one, burnout. Sir, ನಾನು ಆಲ್ರೆಡಿ 1 ಅಥವಾ 2 ಡ್ರಾಪ್ಸ್ ನ ತಗೊಂಡಿದ್ದೀನಿ, ಆಮೇಲೆ ನನ್ನ ಮೆಂಟಲ್ ಹೆಲ್ತ್ ಎಲ್ಲ ಹಾಳಾಗ್ಬಿಟ್ಟಿದೆ
ಅಂಡ್ ಅನದರ್ ಇನ್ನೊಂದು ವರ್ಷ ನಾನು ಐಸೋಲೇಟೆಡ್ ಆಗಿ ಇರಲ್ಲ, ಇದ್ರೆ ನನ್ಗೆ ಏನಾಗುತ್ತೋ ಗೊತ್ತಿಲ್ಲ ಅಂತ ಇದ್ರೆ ಯು ಕ್ಯಾನ್ ಟೇಕ್ ಔಟ್. ಈ 3 ರೀಸನ್ಸ್ ಇದ್ರೆ ಯು ಕ್ಯಾನ್ ಟೇಕ್ 1 CR ಸೀಟ್. ಓಕೆ, ಮ್ಯಾನೇಜ್ಮೆಂಟ್ ಸೀಟ್ ಅಂತ ಹೇಳ್ಬೋದು. ಓಕೆ, ಎಸ್. ಅಂಡ್ ಡ್ರಾಪ್ ಯಾವಾಗ ತಗೋಬೇಕು? ಸಿನಾರಿಯೋ ಬಿ, ಟೇಕ್ ಎ ಡ್ರಾಪ್ ಇಯರ್ ಇಫ್ ಫೈನಾನ್ಷಿಯಲ್ ಸ್ಟ್ರೀಮ್ ನಿಮಗೆ ಪೇ ಮಾಡಕ್ ಆಗ್ತಿಲ್ಲ, ನೀವು 1 CR ಕಟ್ಟಬೇಕಂದ್ರೆ ಎಜುಕೇಶನ್ ಲೋನ್ ತಗೊಳ್ಳೇಬೇಕಂತ ನಿಮ್ಮ ಸಿಚುವೇಶನ್ ನಿಮ್ದಿದ್ರೆ ಡೋಂಟ್ ಟೇಕ್ ಲೋನ್ಸ್, ಟೇಕ್ ಎ ಡ್ರಾಪ್. ಓಕೆ, ಸೊ ನೋಡಿ, ಪೇಯಿಂಗ್ 1 CR requires a loan. Okay, so that is paying 1 crore requires a loans. Do not take a massive loan for MBBS. The financial stress during your 20s will be paralyzing. ನಾ ಹೇಳಿದ್ನಲ್ಲ, ಇವಾಗ ತೊಗೊಳ್ಬೇಕಾದ್ರೆ ಈಸಿ ಅನ್ಸುತ್ತೆ, ಅದನ್ನ ಕಟ್ಟಬೇಕಾದ್ರೆ ಅದರ ನಿಜವಾದ ಬಣ್ಣ ಗೊತ್ತಾಗೋದು, ನಿಜವಾದ ಪ್ರೆಷರ್ ಗೊತ್ತಾಗೋದು, ನಿಜವಾದ ಪೇನ್ ಗೊತ್ತಾಗೋದು. ಓಕೆನಾ? ಅಂಡ್ ದ ನೆಕ್ಸ್ಟ್ ಒನ್, ಹೈ ಪೊಟೆನ್ಷಿಯಲ್ ಬಟ್ ಹೈ ಪೊಟೆನ್ಷಿಯಲ್ ಅಥವಾ ಫಸ್ಟ್ ಅಟೆಂಪ್ಟ್ ಆಗಿರ್ಬೋದು. ಅವ್ರಿಗೆ ಕೆಪಾಬಿಲಿಟಿ ಇದೆ, ಸ್ಕೋರ್ ಮಾಡೋಂಥ ಕೆಪಾಬಿಲಿಟಿ ಇದೆ. ಅಲ್ಲೊಂದಿಲ್ಲೊಂದು ಸ್ಮಾಲ್ ಮಿಸ್ಟೇಕ್ಸ್ ಮಾಡಿರ್ತಾರೆ. ಈ ವರ್ಷ ಕೂತ್ಕೊಂಡು ಸರಿಯಾಗಿ ಹೋದ್ರೆ ಅವ್ರಿಗೆ ಪಕ್ಕ GMC ಸಿಗುತ್ತೆ ಅನ್ನೋದಾದ್ರೆ ಯು ಕ್ಯಾನ್ ಟೇಕ್ ಎ ಡ್ರಾಪ್. ಅಥವಾ ಸರ್ ಇದು ಫಸ್ಟ್ ಟೈಮ್, ಓಕೆ, ಐ ವಾಂಟ್ ಟು ಟೇಕ್ ಎ ಡ್ರಾಪ್, ಡೆಫಿನೆಟ್ಲಿ ಅಲ್ಲಿ ಗೆಟ್ seat in ಗವರ್ಮೆಂಟ್ ಮೆಡಿಕಲ್ ಕಾಲೇಜ್ ದಟ್ ವಿ ಕ್ಯಾನ್ ಪೇ 50,000 per annum ಅಂತಂದ್ರೆ ಆರಾಮ್ಸೆ ಕ್ಯಾನ್ ಟೇಕ್ ಎ ಡ್ರಾಪ್. ಅಂಡ್ ನೆಕ್ಸ್ಟ್ ಒನ್, 5 to improve. You know exactly what mistake you made in the exam hall and possess the mental stamina to sit in a room and study for 10 to 12 hours a day for another year. ಇಲ್ಲಿ ನೀವು ಡ್ರಾಪ್ ನ ತಗೊಳ್ತೇನೆ ಅಂದ್ರೆ ಯಾವುದೇ ರೀತಿ ರೀಸನ್ಸ್ ಹೇಳಂಗಿಲ್ಲ. ಸರ್ ನಮಗೆ ಟೈಮ್ ಸಾಲ್ತಾ ಇಲ್ಲ, ನನಗೆ ಆ ಟೈಮ್ ಸಾಲ್ತಿಲ್ಲ, ನನಗೆ ಅಲ್ಲಿ ಹೋಗಕ್ಕಾಗ್ತಿಲ್ಲ, ಇಲ್ಲಿ ಹೋಗಕ್ಕಾಗ್ತಿಲ್ಲ, ಈ ಸಬ್ಜೆಕ್ಟ್ ಟಫ್ ಆಗ್ತದೆ, ಈ ಸಬ್ಜೆಕ್ಟ್ ಟಫ್ ಆಗ್ತದೆ, ಅದೆಲ್ಲ ವರ್ಕೌಟ್ ಆಗಲ್ಲ. ಯು ಹ್ಯಾವ್ ಟು ಸೆಟ್ ಅಂಡ್ ಸ್ಟಡಿ. ನಿಮ್ಗೆ ಏನೇನು ಕ್ವಶನ್ಸ್ ಬರುತ್ತೆ ಅದನ್ನೆಲ್ಲ ಕ್ಲಿಯರ್ ಮಾಡ್ಕೊಂಡು ಹೋಗ್ತಾ ಇರಬೇಕು. ರೈಟಾ? ಸೊ ದಿಸ್ ಇಸ್ ಅಬೌಟ್ ಟೇಕಿಂಗ್ ಎ ಡ್ರಾಪ್ ಮತ್ತೆ 1 CR ಡೊನೇಷನ್ ಕೊಟ್ಟು ಹೋಗುವಂತ ಕಾಲೇಜ್ಗಳಾಗಿರ್ಬೋದು, MBBS ಸೀಟ್ಗೆ ಆಗಿರ್ಬೋದು. ಓಕೆನಾ? ಅಂಡ್ ಇಲ್ಲಿ ನೀವೇನಾದ್ರೂ ಡ್ರಾಪ್ ನ ತಗೊಳ್ತಿದ್ರಾ, ಟೇಕ್ ಎ ಡ್ರಾಪ್ ಇಯರ್ ಅಂತ ನಿಮಗೇನಾದ್ರೂ ಅನ್ಸಿದ್ರೆ, ಇವಾಗ ಸ್ಟೂಡೆಂಟ್ ಕೇಳ್ತಾರೆ, ಸರ್ ಎಸ್ ಸರ್ ಐ ವಾಂಟ್ ಟು ಟೇಕ್ ಎ ಡ್ರಾಪ್ ಬಿಕಾಸ್ ಐ ವಾಂಟ್ ಟು ಗೆಟ್ ಅ ಮೆಡಿಕಲ್ ಸೀಟ್ ಫಾರ್ ಅ ಫ್ರೀ. ಅದು ಟಾಪ್ ಮೆಡಿಕಲ್ ಕಾಲೇಜ್ ಆಗಿರ್ಬೇಕು ಅಂತ ಅನ್ಸಿದ್ರೆ ನಿಮಗೆ ಬೇಕಾಗಿರೋದು ನೀಟಾಗಿ ಫ್ಲೋ ಅಲ್ಲಿರುವಂತ ಸಿಲೆಬಸ್ ಕಂಪ್ಲೀಷನ್ ಅಂಡ್ ಕಂಟೆಂಟ್ ಅಂಡರ್ಸ್ಟ್ಯಾಂಡಿಂಗ್ ಅಂಡ್ ಮೋರ್ ನಂಬರ್ ಆಫ್ ಪ್ರಾಕ್ಟೀಸಸ್. ನೆಕ್ಸ್ಟ್ ನಿಮಗೆ CBT ಬರುತ್ತೆ, ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಅಂತ, ಅದಕ್ಕೆ ಪ್ರಾಕ್ಟೀಸ್ ಬೇಕು. ಅಂಡ್ ನಿಮಗೆ ಬೇಕಾದ ಒಂದು ಕ್ಲಾರಿಟಿ ಗೈಡೆನ್ಸ್ ಬೇಕಾಗಿರುತ್ತೆ. ಆ ಗೈಡೆನ್ಸ್ ನಿಮಗೆ ಎಲ್ಲಾನು ಬೇಕು ಅಂತಂದ್ರೆ ನಮ್ಮ PW ಕನ್ನಡ ನಿಮಗೋಸ್ಕರ ಯಕೀನ್ ನೀಟ್ ಕನ್ನಡ ಅಥವಾ ಯಕೀನ್ ನೀಟ್ ಕರ್ನಾಟಕ 2027 ಅನ್ನೋ ಬ್ಯಾಚ್ ತಂದಿದೆ. ಆ ಬ್ಯಾಚ್ ನಿಮಗೆ ಡೀಟೇಲ್ಸ್ ಹೇಳಬೇಕಾದ್ರೆ ಯಕೀನ್ ನೀಟ್ ಕರ್ನಾಟಕ ರೆಗ್ಯುಲರ್ ಆಫರಿಂಗ್ ಅಲ್ಲಿ ಈ ಬ್ಯಾಚ್ ನಲ್ಲಿ ನಿಮಗೆ ಲೈವ್ ಲೆಕ್ಚರ್ಸ್ ಇರುತ್ತೆ. ಡೈರೆಕ್ಟ್ ಆಗಿ ನಿಮಗೆ ಏನೇ ಕ್ವಶನ್ಸ್ ಕೇಳಿದ್ರು ಸಹಿತ ಡೈರೆಕ್ಟ್ ಆಗಿ ಅಲ್ಲೇ ಕೇಳಬಹುದು, ಅಲ್ಲೇ ಕ್ಲಾರಿಫೈ ಮಾಡ್ಕೊಳ್ಬಹುದು. DBBs ಮತ್ತೆ ಹೋಮ್ವರ್ಕ್, ಎಕ್ಸ್ಟ್ರಾ ಪ್ರಾಕ್ಟೀಸ್, ಮೈಂಡ್ ಮ್ಯಾಪ್ ಅಂಡ್ ಶಾರ್ಟ್ ನೋಟ್ಸ್. ಅಂಡ್ ನೆಕ್ಸ್ಟ್ ಒನ್ PYQs ವಿತ್ ಸೊಲ್ಯೂಷನ್ಸ್. ಇದ್ರದ್ದು ಆಕ್ಚುಯಲ್ ಪ್ರೈಸ್ ಬಂದ್ಬಿಟ್ಟು 5499 ರೂಪೀಸ್ ಇದೆ. ಈ ಏಮ್ಸ್ 500 ಅನ್ನೋ ಕೂಪನ್ ಕೋಡ್ ಯೂಸ್ ಮಾಡಿದ್ರೆ ಈ ಬ್ಯಾಚ್ ನಿಮಗೆ 4999 ರೂಪೀಸ್ಗೆ ನಿಮ್ದು ಹಾಕ್ಸ್ಕೊಳ್ಬಹುದು. ಇನ್ಫಿನಿಟಿ ಆಫರಿಂಗ್ ಇದೆ. ಇನ್ಫಿನಿಟಿ ಆಫರಿಂಗ್ ಅಲ್ಲಿ ಏನಿರುತ್ತೆ, ನಿಮಗೆ CBT ಓಕೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರುತ್ತಲ್ಲ ಅದ್ರದ್ದು ಪ್ರಾಕ್ಟೀಸ್ ಇರುತ್ತೆ. ಅದ್ರ ಜೊತೆ ಯಕೀನ್ 2.0 ಫ್ರೀ ಬ್ಯಾಚ್. ಈ ಯಕೀನ್ 2.0 ಫ್ರೀ ಬ್ಯಾಚ್ ನಲ್ಲಿ ನಿಮಗೆ ಸಲೀಂ ಸರ್ ಫಿಸಿಕ್ಸ್ ಹೇಳ್ಕೊಡ್ತಾರೆ, MR ಸರ್ ಹೇಳ್ತಾರೆ, ಕನ್ನಡದಲ್ಲಿ ನಾ ಇರ್ತೀನಿ. ಒಂದು ಸಬ್ಜೆಕ್ಟ್ಗೆ 3 ಟೀಚರ್ಸ್ ಇರ್ತಾರೆ. ಎಲ್ಲಾದ್ರೂ ಸಿಗುತ್ತಾ? ಇಲ್ಲ. ಸೊ ಇನ್ಫಿನಿಟಿ ಬ್ಯಾಚ್ ತಗೊಳ್ಳೋದ್ರಿಂದ ಇಷ್ಟೆಲ್ಲ ನಿಮಗೆ ಬೆನಿಫಿಟ್ ಸಿಗುತ್ತೆ. ಇನ್ಫಿನಿಟಿ ಪ್ರಾಕ್ಟೀಸ್ ನೀವು ಎಷ್ಟು ಸತಿ ಬೇಕು ಅಷ್ಟು ಸತಿ ಕ್ವಶನ್ಸ್ ಗಳನ್ನ ಪ್ರಾಕ್ಟೀಸ್ ಮಾಡಬಹುದು ಆನ್ಲೈನ್ ಅಲ್ಲಿ. ಓಕೆ, ಅಂಡ್ ಪ್ರಿಪರೇಷನ್ ಮೀಟರ್, ನಿಮ್ಮ ಪ್ರೋಗ್ರೆಸ್ ಏನಿದೆ, ಡೇ ಬೈ ಡೇ ನಿಮ್ಮ ಪ್ರೋಗ್ರೆಸ್ ಹೇಗೆ ನಡೀತಿದೆ, ನೀವು ಯಾವ ಲೆವೆಲ್ ಅಲ್ಲಿ ಇದೆ ಅನ್ನೋದು ತಿಳಿಸ್ಕೊಡೋದೇ ಪ್ರಿಪರೇಷನ್ ಮೀಟರ್. ಅಂಡ್ ಸ್ಪೆಷಲ್ ಇಂಟ್ರಾಕ್ಷನ್ ಸೆಷನ್, ಎಲ್ಲೆಲ್ಲಿ ನಿಮಗೆ ಗೈಡೆನ್ಸ್ ಬೇಕಾಗುತ್ತೆ ಅವಾಗೆಲ್ಲ ನಾವು ಸ್ಪೆಷಲ್ ಇಂಟ್ರಾಕ್ಷನ್ ಸೆಷನ್ ನ ಕಂಡಕ್ಟ್ ಮಾಡ್ತೀವಿ. ಅಂಡ್ ಆಕ್ಚುಯಲ್ ಪ್ರೈಸ್ ಆಫ್ ದಿಸ್ ಇನ್ಫಿನಿಟಿ ಆಫರಿಂಗ್ 6999 ರೂಪೀಸ್ ಇದೆ. ನೀವೇನಾದ್ರೂ ಏಮ್ಸ್ 500 ಕೂಪನ್ ಕೋಡ್ ಯೂಸ್ ಮಾಡೋದ್ರಿಂದ ನಿಮಗೆ 6499 ರೂಪೀಸ್ಗೆ ಈ ಬ್ಯಾಚ್ ನ ನೀವು ದಾಗಿಸ್ಕೊಳ್ಬಹುದು. ಓಕೆ, ಸೊ ಇಫ್ ಯು ಹ್ಯಾವ್ ಎನಿ ಕ್ವಶನ್ಸ್, ಓಕೆ ಇಫ್ ಯು ಹ್ಯಾವ್ ಎನಿ ಕ್ವಶನ್ಸ್ ಅಥವಾ ಎನಿ ಡೌಟ್ ನಿಮಗಿದ್ರೆ ಯು ಕ್ಯಾನ್ ಕಮೆಂಟ್ ಇನ್ ಅ ಕಮೆಂಟ್ ಬಾಕ್ಸ್. ನಮ್ಮ ಟೀಮ್ ನಿಮಗೆ ರೆಸ್ಪಾಂಡ್ ಮಾಡುತ್ತೆ. ಓಕೆ, ಸೊ ದಟ್ಸ್ ಇಟ್ ಫಾರ್ ಟುಡೇ ಸೆಷನ್. ಮತ್ತೆ ನೆಕ್ಸ್ಟ್ ಕ್ಲಾಸ್ ನಲ್ಲಿ ಭೇಟಿಗೋಣ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.